ನಮ್ಗೆ ಅಂಗಡಿನಲ್ಲಿ ಯಾಕೆ ಬಿಡ್ತಾ ಇಲ್ಲ. ಇವಾಗ 10 ದಿವಸದಿಂದ ನಮ್ಗೆ ಅಂಗಡಿನೇ ಇಲ್ಲ. ಅಲ್ಲಿ ನಮ್ಮ ಜೀವನನೇ ಅದೇ. ಇವಾಗ 10ನೇ ತಾರೀಕು ಬಾಡಿಗೆ ಕಟ್ಟಿಲ್ಲ, ನೀವು ಮನೆ ಖಾಲಿ ಮಾಡ್ರಿ ಅಂತ ಓನರ್ ಹೇಳ್ತಾ ಇದ್ದಾರೆ. ನಾವು ಎಲ್ಲಿ ಹೋಗ್ಬೇಕು ಹೇಳಿ? ನಾವು ಎಲ್ಲೇ ಹಾಕಿದೀವಿ ಅಲ್ಲೇ ನಮಗೆ ಅಂಗಡಿ ಮಾಡಿ ಕೊಡಿ. ಅದೇ ಜಾಗನೇ ನಮಗೆ ಬೇಕು, ಬೇರೆ ಜಾಗ ನಮಗೆ ಬೇಡ. ಸಂಧಿ ಒಳಗಡೆ ಬಂದಿ ಒಳಗಡೆ ಹಾಕಿದ್ರೆ ಯಾರು ಬರಲ್ಲ. ಫಸ್ಟ್ ರೋಡ್ ರೆಡಿ ಮಾಡಕ್ಕೆ ಹೇಳಿ. ಅಲ್ಲೆಲ್ಲಿ ಕುಂಟೆಗಳಿದೆ, ರೋಡ್ ರೆಡಿ ಮಾಡಲ್ಲ, ಏನಿಲ್ಲ. ನಾವು ಪಾಕೆಟ್ ಸಾರಿಗಳಿಗೆ ತೊಂದರೆನೇ ಕೊಡಲ್ಲ. ನಾವು ಅಲ್ಲಿ ಒಂದು 4-5 ಅಂಗಡಿ ಇದೆ, ಜಾಸ್ತಿ ಅಂಗಡಿ ಕೂಡ ಇಲ್ಲ. ಎಲ್ಲ ಬಂದು ತೆರವು ಮಾಡಿ ಅಂದ್ರೆ ಎಲ್ಲಿ ಹೋಗ್ಬೇಕು ಹೇಳಿ? ನೋಟಿಸು ಕೊಟ್ಟಿಲ್ಲ, ಏನು ಕೊಟ್ಟಿಲ್ಲ. ನಾವು ಇರೋದು ಅಂಗಡಿಯಲ್ಲಿ 3 ಜನ 4 ಜನ, ತಕ್ಷಣ ಬಂದು 50 ಜನ ಬಂದ್ಬಿಟ್ಟು ಟೇಬಲ್ ಚೇರು ಸಾಮಾನುಗಳೆಲ್ಲ ಇಟ್ಕೊಂಡು ಹೋದ್ರೆ ನಾವೇನ್ ಮಾಡಲ್ಲ ಹೇಳಿ? ಗಾಡಿ ಕೆಲವು ಕಡೆ ಗಾಡಿನೂ ಹೊಡೆದು ಬಿಟ್ಟಿದ್ದಾರೆ, ತೆರವು ಮಾಡ್ತಾ ಇದ್ದಾರೆ. ಅದೇ ಜಾಗದಲ್ಲಿ ಬೇರೆಯವ್ರು ಬಂದು ಗಾಡಿ ನಿಲ್ಸ್ಕೊಂಡಿದ್ದಾರೆ. ಅದು ಪಾದಚಾರಿಗೆ ತೊಂದರೆ ಆಗಲ್ವಾ ಹೇಳಿ? ಪಾದಚಾರಿಗೆ ಅದು ತೊಂದರೆ ಆಗಲ್ವಾ? ಇವಾಗ 10 ದಿವಸದಿಂದ ಮನೆಯಲ್ಲಿದ್ದೀವಿ. ಓನರ್ ಹೇಳ್ತಾ ಇದ್ದಾರೆ ಬಾಡಿಗೆ ಕಟ್ಟಿಲ್ಲ, ಖಾಲಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಮಗೆ ಸರ್ಕಾರ ಬದುಕೋದಕ್ಕೆ ದಾರಿ ಮಾಡಿ ಕೊಡಬೇಕು. ಬೇರೆ ಸಂಧಿನಲ್ಲಿ ಹಾಕಕ್ಕಾಗಲ್ಲ. ನಾವು ಮೇನ್ ರೋಡ್ ಸ್ವಲ್ಪ ದೂರನೇ ಸರ್ಕಲ್ ಇಂದ ಆ ಕಡೆ ಹಾಕೊಂತೀವಿ, ಸಿಗ್ನಲ್ ಹತ್ರನೂ ಹಾಕಲ್ಲ. ಅದೇ ನೀವು ರಾತ್ರಿ ಎದ್ದೋಗ್ತೀರಾ, ಮೋರಿಲಿ ನೀರ್ ಕಟ್ಕೊಳ್ಳುತ್ತಾ, ಮಳೆ ಸ್ಟಾರ್ಟ್ ಆಗುತ್ತೆ, ಯಾವ ಮೋರಿ ಇಲ್ಲಿ ಎಲ್ಲಿ ಕಟ್ಕೊಳ್ಳುತ್ತೆ, ಯಾವ್ದು ನಾವು ವ್ಯವಸ್ಥೆ ಮಾಡಬೇಕು, ಯಾವ ಮೋರಿ ಕ್ಲೀನ್ ಮಾಡಿಸ್ಬೇಕು ಅಂತ ಮಧ್ಯರಾತ್ರಿ ಎಲ್ರು ಮಲಗದ ಮೇಲೆ ಯಾರು ರೋಡಲ್ಲಿ ಇಲ್ದೇ ಇದ್ದಾಗ ಹೋಗಿ ಅದನ್ನ ಸರ್ವೆ ಮಾಡ್ತೀರಾ. ನೀವು ಮೋರಿ ಬಗ್ಗೆ ಕೊಡೋಂಥ ಇಂಟ್ರೆಸ್ಟ್ ಕ್ಲೀನ್ ಮಾಡ್ಸೋದಿಕ್ಕೆ ನಮ್ಮ ಬಗ್ಗೆ ಯಾಕೆ ಕೊಡ್ತಾ ಇಲ್ಲ ನೀವು? ನಮ್ದು ಹಂಗಾದ್ರೆ ಬದುಕಲ್ವಾ? ನಮ್ಮ ಜೀವನ ಅಲ್ವಾ? ನೀವು ಅಷ್ಟಿದ್ರು ಏನು ಕೇಳಿ, ಸೆಂಟ್ರಲ್ ಗೌರ್ಮೆಂಟ್ ಕೇಳಿ, ಏನಕ್ಕೆ ಬೀದಿ ಬದಿ ವ್ಯಾಪಾರಿಗಳಿಗೆ ಲೋನ್ ಏನು ಕೊಟ್ಟಿದ್ದೀರಾ ಸಬ್ಸಿಡರಿನಲ್ಲಿ ಅಂತ? ನಿಮ್ಗೆ ಅಷ್ಟೊಂದು ಯೋಗ್ಯತೆ ಧೈರ್ಯ ಅನ್ನೋದಿದ್ರೆ ಅವ್ರನ್ನ ನೀವು ಕ್ವಶನ್ ಮಾಡಿ. ಅವ್ರು ನಮ್ಗೆ ಲೋನ್ ಕೊಟ್ಟಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳಿಂದ ಕೆಲವು ಸ್ಕೀಮ್ಗಳಿದಾವೆ. ಎಂತ ಕೊಟ್ರು ಹಂಗಾರೆ ಅವ್ರು ಸಪೋರ್ಟ್ ಮಾಡ್ತಾ ಇರೋದು? ಸರಿ, ನೀವ್ ಹೇಳ್ತೀರಾ ಮೇನ್ ರೋಡ್ ಬಿಟ್ಟು ಪಕ್ಕದ ಬೀದಿಲಿ ಹೋಗಿ ಅಂತ. ಆಯ್ತು, ಹಾಗಾದ್ರೆ ನಿಮ್ಮಲ್ಲಿ ಕೆಲವೊಂದಷ್ಟು ಪೊಲಿಟಿಷಿಯನ್ಸ್ ನಿಮ್ಮ ಸ್ವಂತ ಊರುಗಳಲ್ಲೇ ಮಾಲ್ ಕಟ್ಕೋಬಹುದಾಗಿತ್ತು, ಹಾಸ್ಪಿಟಲ್ಸ್ ಕಟ್ಬೋದಾಗಿತ್ತು, ಸ್ಕೂಲ್ ಕಟ್ಸ್ಬೋದಾಗಿತ್ತು. ನಿಮಗೆ ಬೆಂಗಳೂರು ಅನ್ನೋದು ಯಾಕೆ ಬೇಕಾಗಿತ್ತು ಹೇಳಿ? ಬೆಂಗಳೂರು ಅನ್ನೋದು ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿತ್ತು ನಿಮ್ಗೆ, ನೀವು ಕಟ್ಸಿದ್ರೆ. ಇಲ್ಲಿ ನಮಗೂ ಹಾಗೇನೆ ಏನೋ ಒಂದು ಬಿಸ್ನೆಸ್ ಮಾಡಬೇಕು, ಲೊಕೇಶನ್ ನೋಡ್ತೀವಿ, ಪ್ರೈಮರಿ ಲೊಕೇಶನ್, ಸೆಕೆಂಡರಿ ಲೊಕೇಶನ್. ನಾನು ಪ್ರೈಮರಿ ಲೊಕೇಶನ್ ನೋಡ್ಕೊಂಡು ಮಾಡಿದೀನಿ. ಸೆಕೆಂಡರಿ ಲೊಕೇಶನ್ಗೆ ಪಬ್ಲಿಕ್ ಕೂಡ ಬರಲ್ಲ ನಿಮ್ಗೆ ವ್ಯಾಪಾರ ಮಾಡೋದಕ್ಕೆ. ಆಯ್ತಾ? ಅನ್ಎಂಪ್ಲಾಯ್ಮೆಂಟ್ ಎಷ್ಟಿದೆ ಅದ್ರ ಬಗ್ಗೆ ನಿಮ್ಗೆ ಗಮನ ಇಲ್ಲ. ನಾವೆಲ್ಲ ಡಿಗ್ರಿ ಹೋಲ್ಡರ್ಸ್, ಎಷ್ಟು ಅನ್ಎಂಪ್ಲಾಯ್ಮೆಂಟ್ ಇದೆ, ನಾವ್ ಎಷ್ಟು ರಿಸಲ್ಟ್ ನ ಹೋಲ್ಡ್ ಮಾಡಿದೀವಿ ಗೌರ್ಮೆಂಟ್ ಕಡೆಯಿಂದ, ಎಷ್ಟು ಪೇಪರ್ ಲೀಕ್ ಆಗಿದೆ ನಿಮ್ಮ ಸರ್ಕಾರ ಬಂದ ಮೇಲೆ, ಅದು ನಿಮ್ ಗಮನಕ್ಕಿಲ್ಲ. ಇದೆಲ್ಲ ನೋಡಿ ಚಿಕ್ಕದ್ರಿಂದ ಏನಾದ್ರೂ ಒಂದು ಸ್ಟಾರ್ಟ್ ಮಾಡೋಣ ನಾವು ಅಂತಾನೆ ಬಂದು ರೋಡಲ್ಲಿ ಸ್ಟಾರ್ಟ್ ಮಾಡ್ತಾ ಇದೀವಿ. ಅಂತಂದ್ರೆ ನೀವು ಸ್ಥಳನೂ ಕೊಡದೆ ಏಕಾಏಕಿ ಬಂದು ಖಾಲಿ ಮಾಡಿಸಿದ್ರೆ ಯಾಕೆ? ನಮ್ಗೆ ಅಂತ ಒಂದು ಆಕ್ಟ್ ಇಲ್ವಾ? ನಮ್ಗೆ ಅಂತಾನೆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇಲ್ವಾ? ನಮ್ದು ಜೀವನ ಅಲ್ವಾ? ನಮ್ದು ಬದುಕಲ್ವಾ? ಎಲ್ರು ಹೇಗ್ ಲೋನ್ ಕಟ್ಟಬೇಕು? ಹೇಗೆ ಎಲ್ರು ಮಕ್ಳನ್ನ ಸಾಕ್ತಾರೆ? ತಿಂಗ್ಳನ್ ಕಟ್ಲೆ ಆಗಿದೆ, ನಾವು ಶಾಪ್ಗಳನ್ನ ಹಾಕ್ತಿದ್ದೇನೆ. ದುಡಿಮೆ ಕತೆ ಏನು ಹಂಗಾದ್ರೆ? ಸರಿ ಆಯ್ತು, ಡಿಗ್ರಿ ಹೋಲ್ಡರ್ಸ್ ಬಿಡಿ. ಎಷ್ಟು ಜನ ಅನ್ಎಜುಕೇಟರ್ಸ್ ಆಗ್ಲಿ ಅಥವಾ ಎಜುಕೇಶನ್ ಇಲ್ಲದೆ ಇರೋರು, ವಯಸ್ಸಾದವರು ಎಷ್ಟು ಜನ ಇದ್ದಾರೆ, ಅವರಿಗೆಲ್ಲ ನೀವು ಕೆಲಸ ಕೊಡ್ತೀರಾ? ಅವ್ರ ರೋಡಲ್ಲಿ ಏನ್ ದುಡಿತಾ ಇದ್ರು ಅಷ್ಟು ದುಡಿಮೆ ನಿಮ್ ಕೈಯಲ್ಲಿ ಅವ್ರಿಗೊಂದು ಕೆಲಸ ಕೊಟ್ಟು ನಿಮ್ ಕೈಯಲ್ಲಿ ಕೊಡಕ್ ಆಗತ್ತಾ? ಕೊಡಂಗಿದ್ರೆ ನೀವು ಕೊಡಿ. ನೀವು ಅದು ನಿಮ್ ಕೈಯಲ್ಲಿ ಆಗಲ್ಲ. ಅವ್ರು ನಿಮ್ಮನ್ನ ಏನು ಕೇಳ್ತಾ ಇಲ್ಲ. ಇಲ್ಲಿ ಯಾರು ನಾವ್